ಬಸವಣ್ಣವ್ರು ಹೇಳ್ತಾರೆ, ಭಗವಂತ ಏನು ಸಂಪತ್ತನ್ನ ಕೊಡ್ತಾನಲ್ಲ ಆ ಕೊಡುವಂತ ಸಂಪತ್ತನ ಒಂದಿಷ್ಟು ದಾಸೋಹಕ್ಕಾಗಿ ಬಳಸಿ, ಒಂದಿಷ್ಟು ದಾನ ಧರ್ಮವನ್ನ ಮಾಡಿ, ಅಂದಾಗ ಮಾತ್ರ ಯಾವುದು ಅಸಾಧ್ಯವಾಗಿರ್ತದೆ ಅದು ಎಲ್ಲವೂ ಸಾಧ್ಯವಾಗ್ತದಂತಾರ ಬಸವಣ್ಣವರು. ಯಾವುದು ಅಸಾಧ್ಯವಾಗಿರ್ತದೆ ಅದು ಎಲ್ಲವೂ ಸಾಧ್ಯವಾಗ್ತದೆ. ಒಂದು ವೇಳೆ ಎಲ್ಲ ಸಂಪತ್ತು ಮನೆಯೊಳಗಿದ್ರೂ ಸಹಿತ ಆ ಸಂಪತ್ತನ್ನ ದಾನ ಮಾಡಲಿಲ್ಲ ಅಂದ್ರೆ ಹೇಗಾಗ್ತದೆ ಅಂದ್ರೆ ತುಂಬಿದ ಹರವೆಗೆ ಕಲ್ಲು ಕೊಂಬಂತೆ ಅಂತಾರ ಅವರು ಬಸವಣ್ಣವರು. ಒಂದು ಕಲ್ಲು ತಗೊಂಡು ತುಂಬಿದ ಹರವೆಗೆ ಒಡೆದು ಬಿಟ್ರ ಆ ಕಲ್ಲಿನ ಹೊಡೆತಕ್ಕ ಆ ಹರವೆ ಒಡೆದು ಹೋತಂದ್ರ ಆ ಹರವಿಯೊಳಗೆ ನೀರು ನಿಲ್ಲೋದಿಲ್ಲ. ಆ ಹರವಿಯೊಳಗೆ ನೀರು ನಿಲ್ಲೋದಿಲ್ಲ. ಆ ಹರವಿಯೊಳಗೆ ನೀರು ನಿಲ್ಲಬೇಕಂದ್ರೆ ನೀವು ಆ ಹರವಿಯಲ್ಲಿರುವಂಥ ನೀರನ್ನು ಬಳಕೆ ಮಾಡ್ತಿರ್ಬೇಕಲ್ಲ, ಕಲ್ಲು ಒಡಿಬಾರ್ದಲ್ಲ. ಹಾಗಾದ್ರೆ ನಿಮ್ಮ ಸಂಪತ್ತು ಅನ್ನುವಂಥದ್ದೇನೈತಲ್ಲ, ಆ ಸಂಪತ್ತು ನಿಮ್ಮ ಮನೆಯೊಳಗೆ ಉಳಿಬೇಕು ಅಂದ್ರೆ ಅದಕ್ಕೊಂದಿಷ್ಟು ದಾನ ಮಾಡಲೇಬೇಕು. ಅಂದಾಗ ಮಾತ್ರ ಭಗವಂತ ನಿಮ್ಮ ದಾನವನ್ನು ಮೆಚ್ಚಿ 2 ಪಟ್ಟು ಆ ಭಗವಂತ ನಿಮಗೆ ದಾನವನ್ನ ಸಂಪತ್ತನ್ನ ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಳಿಸೋ ಮನದಲ್ಲಿ ದಾನವ ಮಾಡು ನೀ ಈ ಜೀವನದಲ್ಲಿ. ಸ್ಥಿರವಲ್ಲ ಜಗದೊಳು ಯಾರು ಸ್ಥಿರವಲ್ಲ. ಇಂದಲ್ಲ ನಾಳೆ ಹೋಗಬೇಕಲ್ಲ, ನಾವು ನೀವು ಇಂದಲ್ಲ ನಾಳೆ ಹೋಗಬೇಕಲ್ಲ, ನಾವು ನೀವು ಯಾರೂ ಸ್ಥಿರವಲ್ಲ ಈ ಜಗದೊಳು, ಯಾರೂ ಸ್ಥಿರವಲ್ಲ, ಯಾರೂ ಸ್ಥಿರವಲ್ಲ ಈ ಜಗದೊಳು, ಯಾರೂ ಸ್ಥಿರವಲ್ಲ. ಇಂದಲ್ಲ ನಾಳೆ ಹೋಗಬೇಕಲ್ಲ, ನಾವು ನೀವು ಇಂದಲ್ಲ ನಾಳೆ ಹೋಗಬೇಕಲ್ಲ, ನಾವು ನೀವು ಯಾರೂ ಸ್ಥಿರವಲ್ಲ ಈ ಜಗದೊಳು, ಯಾರೂ ಸ್ಥಿರವಲ್ಲ. ಬರುವಾಗ ಬಂದೇವು ಬರಿ ಕೈಲಿ, ಹೋಗುವಾಗ ಬೈಯೋದಿಲ್ಲ ಏನೂ ಇಲ್ಲಿ. ಬರುವಾಗ ಬಂದೆವು ಬರಿ ಕೈಲಿ, ಹೋಗುವಾಗ ಬೈಯೋದಿಲ್ಲ ಏನೂ ಇಲ್ಲಿ. ನಂದು ನಿಂದು ಎನ್ನೋದು ಎಲ್ಲ, ನಂದು ನಿಂದು ಎನ್ನೋದು ಎಲ್ಲ, ಇಲ್ಲೇ ಉಳಿಯೋದು ನೀ ಮಾಡಿದೆಲ್ಲ, ಇಲ್ಲೇ ಉಳಿಯೋದು ನೀ ಮಾಡಿದೆಲ್ಲ. ಯಾರೂ ಸ್ಥಿರವಲ್ಲ ಈ ಜಗದೊಳು, ಯಾರೂ ಸ್ಥಿರವಲ್ಲ. ಮೂರು ದಿನದ ಈ ಸಂತೆಯಲ್ಲಿ ಅರಿತು ಬಾಳೋ ನಿತ್ಯದಲ್ಲಿ, ಮೂರು ದಿನದ ಈ ಸಂತೆಯಲ್ಲಿ ಅರಿತು ಬಾಳೋ ನಿತ್ಯದಲ್ಲಿ. ದುಡಿದು ಉಣ್ಣಬೇಕೋ ಕಾಯಕದಲ್ಲಿ, ದುಡಿದು ಉಣ್ಣಬೇಕೋ ಕಾಯಕದಲ್ಲಿ, ಮೋಸ
ಯಾರಿಲ್ಲಿ ಯಾರೂ ಸ್ಥಿರವಲ್ಲ ಈ ಜಗದೊಳು ಯಾರೂ ಸ್ಥಿರವಲ್ಲ ಆಸೆ ಅಸೂಯೆ ಅಳಿಸೋ ಮನದಲ್ಲಿ ದಾನ ಧರ್ಮವ ಮಾಡು ಈ ಜೀವನದಲ್ಲಿ ಆಸೆ ಅಸೂಯೆ ಅಳಿಸೋ ಮನದಲ್ಲಿ ದಾನ ಧರ್ಮವ ಮಾಡು ಈ ಜೀವನದಲ್ಲಿ ಧ್ಯಾನ ಮಾಡಲಿ ಪುಟ್ಟರಾಜನಲ್ಲಿ ಧ್ಯಾನ ಮಾಡಲಿ ಪುಟ್ಟರಾಜನಲ್ಲಿ ಬಸವನ ಹಾಡುನಿ ಕೇಳೋ ಇಲ್ಲಿ ಬಸವನ ಹಾಡುನಿ ಕೇಳೋ ಇಲ್ಲಿ ಯಾರೂ ಸ್ಥಿರವಲ್ಲ ಈ ಜಗದೊಳು ಯಾರೂ ಸ್ಥಿರವಲ್ಲ ಇಂದಲ್ಲ ನಾಳೆ ಹೋಗಬೇಕಲ್ಲ ನಾವು ನೀವು ಇಂದಲ್ಲ ನಾಳೆ ಹೋಗಬೇಕಲ್ಲ ನಾವು ನೀವು ಯಾರೂ ಸ್ಥಿರವಲ್ಲ ಈ ಜಗದೊಳು ಯಾರೂ ಸ್ಥಿರವಲ್ಲ ಯಾರೂ ಸ್ಥಿರವಲ್ಲ ಯಾರೂ ಸ್ಥಿರವಲ್ಲ जय गुरु बसवेश्वर महाराज की ಬಸವಣ್ಣವರು ಹೇಳ್ತಾರ ಭಗವಂತ ಎಲ್ಲವನ್ನು ಕೊಡ್ತಾನೆ ಆ ಕೊಡುವಂತ ಭಗವಂತನನ್ನ ನಾವೆಂದೂ ಮರಿಬಾರ್ದಂತಾರ ಪರಮ ನಿರಂಜನನ ಮರೆಯುವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಅಥವಾ ಕಲ್ಲನ್ನು ಒಗೆದಂತೆ ಅಂತಾರೆ ಬಸವಣ್ಣವರು. ಎಲ್ಲವನ್ನ ಕೊಡ್ತಾನ ಭಗವಂತ ಅಂದ್ರೆ ಎಲ್ಲಾ ಸಂಪತ್ತು ಇದ್ದ ಬಳಿಕ ಭಗವಂತನ ಕಡೆ ನಾವು ಮುಖ ಮಾಡೋದಿಲ್ಲ. ಭಗವಂತ ಕೊಡಬೇಕಾದ್ರೆ ಮನೆ ಮುಂದಿರುವಂತ ಚಪ್ಪರವನ್ನ ಮುರಿದು ಕೊಡ್ತಾನ. ಮರಳಿ ಏನಾದ್ರೂ ಎಲ್ಲವನ್ನ ಕೊಟ್ಟ ಮೇಲೆ ಭಗವಂತನನ್ನ ನೀ ಮರತಿ ಅಂದ್ರ ಭಗವಂತನನ್ನ ನೀನು ಮರೆತು ಏನೂ ಯಾರಿಗೂ ಕೊಡಲಿಲ್ಲ ಅಂದ್ರೆ ಮರಳಿ ನಿನ್ನ ಚರ್ಮ ಸುಲಿದು ಭಗವಂತ ತಗೊಳ್ತಾನಂತ. ಭಗವಂತ ಕೊಟ್ಟಾಗ ಮರಳಿ ಏನಾದ್ರೂ ನಾವು ಕೊಡಲಿಲ್ಲ ಅಂದ್ರೆ ಚರ್ಮ ಸುಲಿತಾನಂತೆ ಭಗವಂತ. ಹಾಗಾದ್ರೆ ಚರ್ಮವನ್ನು ಸುಲಿಸ್ಕೊಳ್ಬಾರ್ದು ಅಂದ್ರೆ ಒಂದಿಷ್ಟು ದಾನವನ್ನ ನೀ ಮಾಡು. ದೇವರ ಹೆಸರಿನೊಳಗೆ ಎಲ್ಲ ಸಂಪತ್ತನ್ನು ಗಳಿಸಿದ ಮೇಲೆ ಅದೇ ದೇವರನ್ನ ನಾವು ನೋಡಲಿಲ್ಲ ಅಂದ್ರೆ ನಮಗೆ ಮನುಷ್ಯರು ಅನ್ನೋದಿಲ್ಲ. ಏನೂ ಇರಲಿಲ್ಲ ಅಂದ್ರೆ ಮಹಾತ್ಮರು ಎಲ್ಲವನ್ನು ಕೊಡ್ತಾರ, ಯೋಗಿಗಳು ಎಲ್ಲವನ್ನು ಕೊಡ್ತಾರ. ಒಬ್ಬ ಸಂತ ಒಂದು ಮನೆ ಭಿಕ್ಷೆಗೆ ಹೋದ. ಆ ಭಿಕ್ಷೆಗೆ ಹೋದಂತ ಸಂದರ್ಭದೊಳಗೆ ಭಿಕ್ಷಾಂದೇಹಿ ಅಂತಾನ. ಒಂದನೇ ಮನೆಯೊಳಗೆ ನೀಡೋದಿಲ್ಲ, ಮುಂದಕ್ಕೆ ಹೋಗ್ರಿ ಅಂತಾರ. ಆತನ ಒಂದು ರಥ ಇರ್ತದೆ. ಏನು ಅಂದ್ರೆ ಪ್ರತಿನಿತ್ಯ 5 ಮನೆಯ ಭಿಕ್ಷೆಯನ್ನು ಬೇಡೋದು. 5 ಮನೆಯ ಭಿಕ್ಷೆಯೊಳಗೆ ಯಾವುದಾದ್ರೂ ಒಂದು ಮನೆ ನೀಡ್ತೀವಿ ಅಂದ್ರೆ ಸಾಕು, ಬಂದ್ಬಿಡ್ತಿದ್ದು. 1ನೇ ಮನೆ ನೀಡಿದ್ರು ಅಂದ್ರ ಮುಂದೆ 4 ಮನೆಗೆ ಹೋಗ್ತಿದ್ದಿಲ್ಲ. ಆತಂದೊಂದು ಪದ್ಧತಿ ಅದು. 1ನೇ ಮನೆಗೆ ಹೋದ, ಮುಂದಕ್ಕೆ ಹೋಗಿ 2ನೇ ಮನೆಗೆ ಹೋದ, ಅವರು ಹಂಗ ಅಂದ್ರು. 3 ಹೋದ, 4 ಹೋದ, ಕೊನೆಗೆ 5ನೇ ಮನೆಗೆ ಬಂದ. 4 ಮನೆಯವರು ನೀಡಲಿಲ್ಲ. ಅವಾಗ ಸಂತ ಅಂತಾನೆ, ಅಮ್ಮ ಭಿಕ್ಷಾಂದೇಹಿ ಅಂದಾಗ ಮನೆ ಏನಾಗಿತ್ತು ಅಂದ್ರೆ ಬಡವಿಯ ಮನೆಯಾಗಿತ್ತು. ಬಹಳ ಬಡವಿ. ಪ್ರತಿನಿತ್ಯ ದುಡ್ಕೊಂಡು ಬಂದ ಮೇಲೇನೆ ಆಕೆಗೆ ಊಟ. ಅಲ್ಲಿವರೆಗೂ ಊಟ ಇದ್ದಿಲ್ಲ. ಅಂತ ಕಡು ಬಡವಿಯ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂದ. ಯಾವಾಗ ಭಿಕ್ಷಾಂದೇಹಿ ಅಂದ,
ಮನೆಯೊಳಗೆ ಎಲ್ಲ ಕಡೆ ಹುಡುಕ್ತಾಳ, ಏನೂ ಇಲ್ಲ, ಹೋಗಪ್ಪ ಅಂತ ಮೊದಲು ಹೇಳಿದ್ರೆ ಆತಂತಾನಿಲ್ಲವಾ, ನಿನ್ನ ಕೊನೆಯ ಮನೆ ಇದು, ಈ ಮನೆಯೊಳಗೆ ನೀನು ನೀಡಿದ್ರೆ ನಾನಿವತ್ತು ಊಟ ಮಾಡ್ತೀನಿ, ಒಂದು ವೇಳೆ ನೀನು ನೀಡಲಿಲ್ಲ ಅಂದ್ರ ನಾನು ಉಪವಾಸ ಇರ್ಬೇಕಕ್ಕದ, ದಯವಿಟ್ಟು ನೀಡವಾ ಅಂತ ಪ್ರಾರ್ಥನಾ ಮಾಡ್ತಾನೆ. ಆ ಮುದುಕಿ ಅಂತಾಳ, ಯಪ್ಪ ನೀಡಂತಿ ಕರೆ ನನ್ನ ಮನೆಯೊಳಗೆ ಏನೂ ಇಲ್ಲ. ಏನೂ ಇಲ್ಲ ಅಂದ ಬಳಿಕ ಆ ಕಡೆ ಈ ಕಡೆ ಹುಡುಕಾಡಿದ ಮೇಲೆ ಆ ಹಿಂಡಿಯನ್ನ ಅರಿತೀವಲ್ಲ ನಾವು, ಹಿಂಡಿ ಕಲ್ಲನ್ನ ನೋಡ್ತಾಳ. ಆ ಕಲ್ಲಿಗೆ ಇಷ್ಟ ಒಂದಿಟ್ಟು ಹಿಂಡಿ ಹತ್ತಿರ್ತೈತಿ, ಖಾರ. ಆ ಖಾರದ ಕಲ್ಲನ್ನ ತಗೊಂಡು ಬರ್ತಾಳೆ. ಯಪ್ಪ ನನ್ನ ಮನೆಯೊಳಗೆ ಏನೂ ಇಲ್ಲ, ನೀನು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನನ್ನನ್ನು ಕೇಳ್ತಾ ಇದೀಯ ಅಂದ್ರೆ ಇದು ಐತಿ ನೋಡಪ್ಪ, ಈ ಕಲ್ಲು ಐತಿ, ಈ ಕಲ್ಲಿಗೆ ಖಾರ ಹತ್ತೈತಿ, ಆ ಖಾರ ಮಾತ್ರ ನನ್ನ ಮನೆಯೊಳಗೈತಿ, ಬೇಕಾದ್ರೆ ಅದನ್ನು ತಗೋ ಅಂತ ಕೊಟ್ಲು. ಯಾವಾಗ ಸಂತನ ಕೈಗೆ ಬಂತೋ, ಸಂತ ಹಸಿದಾಗ ಏನಾದ್ರೂ ಕೊನೆಯ ಮನೆಯ ಹಾಕಿ ನೀನು ಅವ್ವ ಏನಾರ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಆ ಕಲ್ಲನ್ನು ನೆಕ್ಕಿ ಆ ಕಲ್ಲನ್ನ ತಾಯಿಯ ಉಡಿಯಾಗಿಟ್ಟು ಕಲ್ಲು ಕನಕವಾಗಲಿ ಅಂತ ಆಶೀರ್ವಾದ ಮಾಡಿದ. ಕೊನೆಗೆ ಆ ಕಲ್ಲನ್ನು ತಗೊಂಡು ಹಿಂಗೇನು ಸೀರೆಯಾಗಿ ಇಸ್ಕೊಂಡಿದ್ಲಲ್ಲ, ಒಳಗೆ ಹೋಗಿ ನೋಡ್ತಾಳ, ಅದು ಕಲ್ಲೆಲ್ಲದು ಬಂಗಾರ ಆಗಿತ್ತು. ಭಗವಂತ ಭಿಕ್ಷುಕನ ರೂಪದಲ್ಲಿ ಬಂದು ಆ ಮುದುಕಿಯ ಕಷ್ಟವನ್ನು ನೋಡಿ ನೀಡುವ ಭಾವದಿಂದ ಕಲ್ಲನ್ನಾದ್ರೂ ಕೊಟ್ಲಲ್ಲ ಅಂತ ತಿಳಿದು ಕಲ್ಲನ್ನು ಆಶೀರ್ವಾದ ಮಾಡಿದ. ಆ ಕಲ್ಲು ಕನಕಾಯ್ತು. ಮುಂದ ಆ ಎಲ್ಲ ಸಿರಿ ಸಂಪತ್ತು ಆಕೆ ಹತ್ರ ಉಳಿತದು ಬಂದು. ಆ ಕಲ್ಲನ್ನು ಮಾರಿಲ್ದು, ಗುಡಿಸಲವನ್ನು ತಗಲ್ದು, ದೊಡ್ಡದೊಂದು ಅರಮನೆ ಕಟ್ಟಿಲ್ದು, ಅರಮನೆಯೊಳಗ ಏನೆಲ್ಲ ನಿಟ್ಟುಗಳನ್ನು ಒಟ್ಟಿಲ್ದು, ಹಣ್ಣು ಹಂಪಲಗಳನ್ನ ಏನೆಲ್ಲ ಇಟ್ಕೊಂಡು ಜೀವನ ಮಾಡಾಕತ್ತಿಲ್ದು. 4-5 ಮಂದಿ ಆಳ ಇಟ್ಕೊಂಡ್ಲಾಕಿ, ಕಸ ಹೊಡೆಯಾಕ, ಮುಸುರಿ ತಿಕ್ಕಾಕ, ಅಡಿಗೆ ಮಾಡೋದಕ್ಕೆಲ್ಲದಕ್ಕೂ ಆಳ ಇಟ್ಕೊಂಡು ಭಗವಂತ ಕೊಟ್ಟ. ಕಲ್ಲು ಕನಕವಾಗಲಿ ಅಂತ ಯಾವಾಗ ಹೇಳಿದ ಮೇಲೆ ಆ ತಾಯಿ ಸದಾ ಕಾಲ ಆ ಕಲ್ಲನ್ನು ನೆನೆಸ್ಕೊಂಡು ನಾನು ಹೀಗಾದೆ, ಭಗವಂತ ನನಗೆ ಒಳ್ಳೇದು ಮಾಡಿದ ಅಂತ ಎಲ್ಲ ಆಳುಗಳನ್ನು ಇಟ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಸಾರಿ ಭಗವಂತ ಎಲ್ಲವನ್ನ ಕೊಟ್ಟೀನಲ್ಲ, ಕೊಟ್ಟಂತ ಮಹಿಳೆಯಿಂದ ಮರಳಿ ಏನಾದ್ರೂ ಕೊಡ್ತಾಳೋ ಇಲ್ಲ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಭಿಕ್ಷುಕನ ರೂಪದಲ್ಲಿ ಬಂದ ಮೇಲೆ ಭಿಕ್ಷಾಂದೇಹಿ ಅಂದ. ಯಾವಾಗ ಭಿಕ್ಷಾಂದೇಹಿ ಅಂದ ಆ ಕ್ಷಣದೊಳಗ ಆ ಮುದುಕಿಗೆ ಆ ಶಬ್ದ ಕೇಳ್ತು, ಓಹೋ ಇವರು ಹಿಂದೆ ಬಂದಿರುವಂತ ಭಿಕ್ಷುಕನೇ, ಮೊದಲೊಮ್ಮೆ ಬಂದಿದ್ನಲ್ಲ ಅದೇ ಭಿಕ್ಷುಕ ಇತ್ತ. ಅವಾಗ ಸಣ್ಣ ಕಲ್ಲು ಕೊಟ್ಟಿದ್ದೆ, ಅದನ್ನಿಟ್ಟು ಬಂಗಾರ ಮಾಡಿ ಕೊಟ್ಟಿದ್ದ. ಈ ಸರಿ ಏನಂತೀರಿ, ಹುಂಚಿಟಕ್ಕ, ಹುಂಚೆ ಹಣ್ಣು ರುಬ್ಗುಂಡು, ಆ ರುಬ್ಗುಂಡಿಗೆ ಒಂದಿಷ್ಟು ಕಲ್ಲು ಖಾರ ಹಚ್ಚಿಕೊಟ್ಟು ಬಿಟ್ರೆ ಇಡೀ ಕಲ್ಲೇ ಬಂಗಾರ ಮಾಡಿ ಕೊಡ್ತಾನಲ್ಲ ಅನ್ಕೊಂಡ್ಲು. ಮನ್ಯಾಗ ಏನೆಲ್ಲ ಪಂಚ ಪಕ್ವಾನಗಳಿತ್ತು, ಹಣ್ಣು ಹಂಪಲಗಳಿತ್ತು, ಏನೆಲ್ಲ ಇತ್ತು. ಆದರೂ ಹೊರಗೆ ಬಂದಂತಾಳೆ, ಅಪ್ಪ ನನ್ನ ಮನೆಯೊಳಗೆ ಏನೂ ಇಲ್ಲ, ಯವ್ವ ಏನಾರ ಇದ್ರು ಕೊಡು ನಿನ್ನ ಮನ್ಯಾಗ, ತಡಿಯಪ್ಪ ಅಂತ ಹೊಳಗೋಲ್ದು ಆ ರುಬ್ಗುಂಡಿಗೆ ಒಂದಿಷ್ಟು ಖಾರ ಹಚ್ಕೊಂಡು ಬಂದು ಆ ಕಲ್ಲನ್ನು ಹೊತ್ಕೊಂಡು ಬಂದು ಆ ಸಂತನ ಕೈಗೆ ಕೊಡ್ತಾಳೆ. ಸಂತ ಬೇಜಾರು ಮಾಡಿಕೊಳ್ಳಿಲ್ಲ, ಸಂತ ನೋವು ಪಟ್ಕೊಳ್ಳಿಲ್ಲ. ಆಯ್ತವ ತಾ, ಇದೈತಲ್ಲ ನಿನ್ನ ಮನ್ಯಾಗ, ಹೌದು ಇದೈತಪ್ಪ ತಾ ಅಂದ. ಇಸ್ಕೊಂಡು ಅದನ್ನು ನೆಕ್ಕಿ ಆ ಕಲ್ಲನ್ನು ಮತ್ತೆ ಆಶೀರ್ವಾದ ಮಾಡ್ತಾನ. ನನ್ನ ಹೊಟ್ಟೆ ಹೆಂಗ ಬಗ 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 ಅಂತ ಉರಿತದ, ಹಂಗ ನಿನ್ನ ಇಡೀ ಸಿರಿ ಸಂಪತ್ತು ದಗದಗ ಅಂತ ಉರಿಲಿ ಅಂತ ಆಶೀರ್ವಾದ ಮಾಡಿ ಹೋದ. ಮುಂದೆ ಆ ತಾಯಿಯ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಮೊದಲು ಏನು ಗುಡಿಸಲದೊಳಗಿದ್ಲಲ್ಲ ಅದೇ ಸ್ಥಿತಿಗೆ ಆ ತಾಯಿ ಮರಳಿದಳು. ಕಾರಣ ಭಗವಂತ ಕೊಟ್ಟಾಗ ಭಗವಂತನಿಗೆ ಮರಳಿ ಕೊಡಲಿಲ್ಲ ಅಂದ್ರೆ ಭಗವಂತ ಎಲ್ಲವನ್ನು ಕಿತ್ತುಕೊಳ್ತಾನೆ. ಆಗ ಬಾ ಈಗ ಬಾ ಹೋಗಿ ಬಾ ಎನಬೇಡ, ಕರೆದು ದಾನವ ಮಾಡುವಂತಾನೆ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಅನ್ಬೇಡ, ಕರೆದು ದಾನವ ಮಾಡು. ನಿನ್ನ ಹತ್ರ ಏನು ಸಂಪತ್ತದಲ್ಲ ಅದನ್ನಿಷ್ಟು ಕೊಡುವಂತ ಪ್ರಯತ್ನವನ್ನು ಮಾಡುವಂತಾರೆ. ಜಿಪುಣರು ಯಾರೂ ಕೊಡುವುದಿಲ್ಲ, ಕೃಪಣರು ಯಾರೂ ಕೊಡೋದಿಲ್ಲ. ಯಾರಲ್ಲಿ ಉದಾರ ಭಾವ ಇರ್ತದೆ ಅವರು ಮಾತ್ರ ಕೊಡ್ತಾರೆ. ಈ ನೊಣಗಳಂತದವಲ್ರಿ, ಓಡಾಡ್ತಾವ, ಅವು ಸತ್ತು ಹೆಣದ ಹತ್ರನೂ ಹೋಗ್ತಾವಂತ ನೊಣಗಳು. ಯಾಕೆ ಹೋಗ್ತಾವಂದ್ರ ಸತ್ತ ಹೆಣದ ಹತ್ರ ಏನಾದ್ರೂ ಸಿಗಬಹುದು ಅಂತ ನೊಣಗಳು ಹೋಗ್ತಾವಂತ. ಆದ್ರೆ
ಜಿಪುಣನ ಹತ್ರ ಹೋಗೋದಿಲ್ಲಂತೆ. ಜಿಪುಣನ ಹತ್ರ ಯಾಕೆ ಹೋಗೋದಿಲ್ಲ ಅಂದ್ರೆ ಸತ್ತ ಹೆಣಗಳಿಗಿಂತ ಕಡಿ ಯಾರು ಅಂದ್ರೆ ಏನೂ ನೀಡಲಾರದಂತ ಸಂಪತ್ತನ್ನು ಗಳಿಸಿಕೊಂಡು ತಾನೂ ಉಣಲಾರದ ಸುಮ್ಮ ಮನ್ಯಾಗ ಕುಂದಿರ್ತಾನಲ್ಲ ಅಂತ ಜಿಪುಣ ಆ ಸತ್ತ ಹೆಣದಕ್ಕಿಂತ ಕಡೆ ಅಂತಾವಂತ ನೊಣಗಳು. ಅದಕ್ಕಾಗಿ ಸತ್ತ ಹೆಣದ ಕಡೆ ಹೋದ್ರೆ ಏನಾರು ಸಿಗುತ್ತದ, ಇವನ ಕಡೆ ಹೋದ್ರೆ ಏನೂ ಸಿಗುದಿಲ್ಲ, ಅದಕ್ಕೆ ನಾವು ಹೋಗೋದು ಬೇಡ ಅಂತಾವಂತೆ. ಹಾಗಿರಬಾರ್ದು. ಒಂದಿಷ್ಟು ನೀಡಬೇಕು, ಒಂದಿಷ್ಟು ದಾನವನ್ನು ಮಾಡಬೇಕು. ದಾನವನ್ನು ಮಾಡ್ತಾ ಮಾಡ್ತಾ ನೀವು ಹೋದ್ರೆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡ್ತಾನೆ. ಒಳ್ಳೆಯದನ್ನು ಮಾಡಿ ನಿಮ್ಮ ಮನೆಯೊಳಗೆ ಎಲ್ಲ ಸಿರಿ ಸಂಪತ್ತು ಇರುವಂತೆ ಮಾಡ್ತಾನೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ತಾ ಕೆಟ್ಟಿತೆನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತಾರ. ಸರ್ವಜ್ಞ ಹೇಳ್ತಾನೆ, ಕೊಟ್ಟಿದ್ದನ್ನ ಏನಾದ್ರೂ ನೀನು ಅದನ್ನ ಮರಳಿ ನೆನಸು ಮಾಡ, ಅದನ್ನ ನೆನಪಿಗೆ ತಂದುಕೊಳ್ಬೇಡ. ಅದನ್ನು ಕೊಡಲಾರ್ದ ಏನಾದ್ರೂ ಬಚ್ಚಿಟ್ಟಂದ್ರ ಅದು ನಿನ್ನ ಪಾಲಾಗುದಿಲ್ಲ, ಬೇರೆಯವರ ಪಾಲಕ್ಕದ. ಮುಂದೆ ನೀನು ಕೊಡೋದನ್ನು ಬಿಟ್ಟು ಅಂದ್ರೆ ನಿನಗೆ ದಾರಿಗೆ ಹೋಗಬೇಕಾದ್ರೆ ಬುತ್ತಿ ಸಿಗೋದಿಲ್ಲ. ನಿನಗೆ ದಾರಿ ಬುತ್ತಿ ಸಿಗಬೇಕಂದ್ರೆ ಒಂದಿಷ್ಟು ಕೊಡುವಂತಾನೆ. ಬಾಲಗಂಗಾಧರ ತಿಲಕರು ಒಂದು ಸಾರೆ ಮನೆಯೊಳಗ ತಾಯಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಂಗಾರದ ಬಳೆಗಳನ್ನು ಬಿಚ್ಚಿಟ್ಟಿರ್ತಾಳೆ. ಬಂಗಾರದ ಬಳೆಯನ್ನು ಯಾವಾಗ ಬಂಗಾರದ ಬಳೆಯನ್ನು ಬಿಚ್ಚಿಟ್ಟಿದ್ಲೋ ಆ ಬಾಲಗಂಗಾಧರರ ಗೆಳೆಯನಿಗೆ ಒಂದು ಸಮಸ್ಯೆ ಇರ್ತದೆ. ಏನು ಅಂದ್ರೆ ಅವನ ಮನೆಯೊಳಗೆ ಅವರ ತಾಯಿಗೆ ಆರಾಮ ತಪ್ಪಿರ್ತದೆ. ಆ ತಾಯಿಯನ್ನು ದವಾಖಾನೆಗೆ ಕರ್ಕೊಂಡು ಹೋಗಿರ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿಮ್ಮ ತಾಯಿ ಉಳಿಬೇಕಾದ್ರೆ ಈ ಕ್ಷಣದೊಳಗನ ಆಪರೇಷನ್ ಮಾಡ್ಬೇಕಪ್ಪ, ಆ ತಾಯಿಗೆ ಚಿಕಿತ್ಸೆಯನ್ನು ಮಾಡಬೇಕು, ಹಣವನ್ನು ಕೊಡಬೇಕು ಅಂತ ಕೇಳ್ತಾರೆ. ಆ ಬಾಲಕನ ಹತ್ರ ಹಣ ಇಲ್ಲ, ಏನು ಮಾಡೋದು ಅಂತ ತನ್ನ ಗೆಳೆಯನಿಗೆ ಹೇಳ್ತಾರೆ. ಬಾಲಗಂಗಾಧರ ತಿಲಕರಿಗೆ, ಏನಪ್ಪ ನನ್ನ ತಾಯಿ ಉಳಿಬೇಕಂದ್ರೆ ನಾ ಹಿಂಗೆ ಹಣ ಕಟ್ಟಬೇಕಂತ ಹೆಂಗೆ ಮಾಡೋದು ಅಂದಾಗ ಮನೆಗೆ ಹೋಗ್ತಾನೆ. ಹೋಗಿ ತಾಯಿಯನ್ನು ಬಂಗಾರದ ಬಳೆಗಳನ್ನು ಬಿಚ್ಚಿಟ್ಟಿದ್ಲಲ್ಲ ಅದರಾಗ ಒಂದು ಬಳೆಯನ್ನು ತಗೊಂಡು ಬಂದು ಆ ಗೆಳೆಯನಿಗೆ ಕೊಡ್ತಾನೆ. ನೋಡಪ್ಪ, ಇದು ನಮ್ಮ ತಾಯಿ ಬಳೆ, ನಿನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಈ ಬಳೆಯನ್ನ ಮಾರಿ ಈ ಬಳೆಯಿಂದ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ನಿನ್ನ ತಾಯಿಗೆ ಶಸ್ತ್ರ ಚಿಕಿತ್ಸೆಯನ್ನು ಮಾಡು, ಆ ತಾಯಿ ಉಳಿದ್ರೆ ಸಾಕು, ನಮ್ಗದೇ ಒಳ್ಳೆಯದು ಅನ್ನುವಂಥ ಭಾವನೆಯೊಳಗೆ ಒಂದು ಬಳೆಯನ್ನು ಕೊಟ್ಟ. ಸ್ನಾನ ಮಾಡಿ ಮನೆ ಒಳಗ ತಾಯಿ ಬಳಿ ಹುಡುಕಾಡ್ತಾಳೆ, ಒಂದ ಬಳಿ ಸಿಗುತ್ತದೆ. ಅಷ್ಟೊತ್ತಿಗೆ ಈ ಬಾಲಗಂಗಾಧರ ತಿಲಕರು ಒಳಗೆ ಬಂದ್ರು. ಬಂದ ಮೇಲೆ ಕೇಳ್ತಾಳೆ, ಇನ್ನೊಂದು ಬಳಿ ಎಲ್ಲಿ? ಅಮ್ಮ ಅಮ್ಮ, ಒಂದು ಬಳೆಯನ್ನು ನನ್ನ ಗೆಳೆಯನಿಗೆ ಕೊಟ್ಟು ಬಂದೀನಿ ಅಂತ. ಒಂದು ಬಳೆಯನ್ನು ನನ್ನ ಗೆಳೆಯನಿಗೆ ಕೊಟ್ಟು ಬಂದೀನಿ. ಯಾಕೆ? ಇಲ್ಲಮ್ಮ, ಅವ್ರ ತಾಯಿಗೆ ಆಸ್ಪತ್ರೆಯೊಳಗ ಕರ್ಕೊಂಡು ಹೋದಾಗ ಅವರ ತಾಯಿಗೆ ಶಸ್ತ್ರ ಚಿಕಿತ್ಸೆ ಆಗಬೇಕು ಅಂತ ಡಾಕ್ಟರ್ ಹೇಳಿದ ಮೇಲೆ ಅವನಲ್ಲಿ ಹಣ ಇದ್ದಿಲ್ಲ, ಹಾಗಾಗಿ ನಿನ್ನ ಒಂದು ಬಳೆಯನ್ನು ಕೊಟ್ಟೀನಿ ಅಂತ ಸತ್ಯವನ್ನೇ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡ ಮೇಲೆ ತಾಯಿ ಒಂದು ಮೂಲೆಯಾಗಿರುವಂಥ ಬಡಿಗೆಯನ್ನು ತಗೊಂಡು ಅವನನ್ನು ಹೊಡೆಯಾಕ ಬೆನ್ನು ಹತ್ತಾಳ. ಯಾವಾಗ ಹೊಡೆಯಲಿಕ್ಕೆ ಬೆನ್ನು ಹತ್ತಿಲ್ದೋ ಓಣಿಯೊಳಗೆಲ್ಲ ಜನಗಳು ಸೇರ್ತಾರೆ. ಸೇರಿದ ಮೇಲೆ ಕೇಳ್ತಾರೆ, ಯಾಕೆ ಹೊಡಿತಿ ಆತನಿಗೆ, ಆ ಹುಡುಗನಿಗೆ ಯಾಕೆ ಹೊಡಿತಿ? ಯಾಕೂ ಇಲ್ಲ, ಅವನು ಬಂಗಾರದ ಬಳೆಯನ್ನ ಕೊಟ್ಟು ಬಂದಾನ ಅಲ್ಲವಾ, ಆತ ಸತ್ಯವನ್ನೇ ಹೇಳ್ತಾ ಇದ್ದಾನೆ. ತನ್ನ ಗೆಳೆಯನಿಗೋಸ್ಕರ ನಿನ್ನ ಒಂದು ಬಂಗಾರದ ಬಳೆಯನ್ನು ಕೊಟ್ಟು ಬಂದಾನಂದ್ರೆ ಆ ಸತ್ಯವನ್ನು ಒಪ್ಪಿಕೊಂಡಾನ, ಸುಳ್ಳು ಹೇಳ್ತಾ ಇಲ್ಲ. ಯಾಕೆ ಹೊಡಿತಿ ಅಂದಾಗ ತಾಯಿ ಅಂತಾಳಂತೆ, ನಾನು ಬಂಗಾರದ ಬಳೆಯನ್ನು ಕೊಟ್ಟು ಬಂದಿದ್ದಕ್ಕಾಗಿ ಹೊಡಿತಾ ಇಲ್ಲ, ಒಂದೇ ಒಂದು ಬಳೆಯನ್ನು ಕೊಟ್ಟು ಬಂದಾನ, ಆ ಒಂದು ಬಳೆಯಿಂದ ತಾಯಿಗೆ ಆರಾಮಾಗುತ್ತಾ ಇಲ್ಲ, ಇದು ಒಂದು ಬಳೆಯನ್ನು ಯಾಕೆ ಕೊಟ್ಟು ಬರಲಿಲ್ಲ ನನ್ನ ಮಗ ಅಂತ ಹೊಡಿತೀನಿ ಅಂತಾಳಂತೆ ಆ ತಾಯಿ. ಎಂಥ ತಾಯಿಗೆ ಎಂಥ ಮಗ. ಹಾಗೆ ನಮ್ಮಲ್ಲಿರುವಂಥ ಒಂದಿಷ್ಟು ಸಂಪತ್ತನ್ನು ನೀಡುವಂಥದ್ದನ್ನು ಕಲಿಬೇಕು. ಯಾರಿಗಾದ್ರೂ ನೋವಿದ್ರೆ, ಯಾರಿಗಾದ್ರೂ ಕಷ್ಟ ಇದ್ರೆ ಆ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿ ನಿನ್ನಲ್ಲಿರುವಂಥ ಸಂಪತ್ತನ್ನು ಒಂದಿಷ್ಟು ಬಳಕೆ ಮಾಡು. ದಾನದೊಳಗೆ ಭಾಳ ಅದಾವ. ಭೂದಾನ, ಬಂಗಾರದಾನ, ವಸ್ತ್ರದಾನ, ವಿದ್ಯಾದಾನ, ಕನಕದಾನ, ಏನೆಲ್ಲ ಅದಾವ. ಆದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಅಂದರೆ ಅದು ಸಮಾಧಾನ.
ಸಮಾಧಾನ ಇರಬೇಕಂತ. ಆ ಸಮಾಧಾನದಿಂದ ಯೋಚನೆಯನ್ನು ಮಾಡಿ ನೀ ಕೊಡುವಂಥ ದಾನ, ನೀ ಕೊಡುವಂಥ ಹಣ ಅದು ಸತ್ಪಾತ್ರಕ್ಕೆ ಸಲ್ತದೆ ಇಲ್ಲ ಅಂತ ವಿಚಾರ ಮಾಡಿ ಹಣವನ್ನು ಕೊಡಬೇಕಂತ. ಕೊಡುವಂಥ ಭಾವ ನಮ್ಮಲ್ಲಿರಬೇಕಂತ. ಕೊಡಬೇಕು. ಒಂದಿಷ್ಟು ಕೊಟ್ರ ಆ ಹಣದಿಂದ ಒಳ್ಳೆಯ ಕಾರ್ಯಗಳಾಗ್ತವಂದ್ರೆ ಅಲ್ಲೇ ನೀನು ಕೈ ಎತ್ತಿ ಕೊಡುವಂಥ ಕೆಲಸವನ್ನು ಮಾಡುವಂತಾರೆ. ಕೈ ಎತ್ತಿ ಕೊಡುವಂಥ ಕೆಲಸವನ್ನು ಮಾಡು. ಕೊಟ್ಟಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತಾರೆ. ಮತ್ತೆ ಕೊಡ್ತೀಯಲ್ಲ, ಕೊಡುವಂಥ ದಾನ ಯಾರಿಗೂ ಗೊತ್ತಾಗಬಾರ್ದು, ಹಂಗೆ ಕೊಡಬೇಕಂತ. ಕೊಡುವಾಗ ಯಾವ ಭಾವ ಇದ್ರೇನು ಕೊಡಬೇಕನ್ನುವಂಥ ಭಾವ ಬಂದಾಗ ಕೊಟ್ಟು ಬಿಡ್ಬೇಕಂತ. ಒಮ್ಮೆ ದಾನಸೂರ ಕರ್ಣ ಅಂತ ನೀವೆಲ್ಲ ಕೇಳಿದಿರಿ. ಆ ದಾನಸೂರ ಕರ್ಣ ಒಮ್ಮೆ ಕ್ಷೌರಿಕನಿಂದ ಕಟಿಂಗ್ ಮಾಡಿಸ್ಕೊಳ್ತಿರ್ತಾನೆ, ದಾಡಿ ಮಾಡಿಸ್ಕೊಳ್ತಿರ್ತಾನೆ. ಅವಾಗ ಒಬ್ಬ ಭಿಕ್ಷುಕ ಬರ್ತಾನ. ಬ್ರಾಹ್ಮಣರ ಕುಲದಲ್ಲಿರುವಂತ ಒಬ್ಬ ಭಿಕ್ಷುಕ ಬಂದ. ಕರ್ಣ ಅಂದ್ರೆ ದಾನಸೂರ ಕರ್ಣ, ಏನು ಕೇಳ್ತೀವಿ ಅದನ್ನೆಲ್ಲ ಕೊಡ್ತಾನ. ಅದಕ್ಕಾಗಿ ನಾನು ಅವನ ಮನೆಗೆ ಹೋಗಬೇಕು ಅಂತ ತಿಳ್ಕೊಂಡು ಎಲ್ಲ ಸಿರಿ ಸಂಪತ್ತನ ಒಳಗೊಂಡಿರುವಂತ ಕರ್ಣನ ಮನೆಗೆ ಬಂದಾಗ ಕರ್ಣ ಸೇವಿಂಗ್ ಮಾಡಿಸ್ಕೊತಿರ್ತಾನ, ದಾಡಿ ಮಾಡಿಸ್ಕೊತಿರ್ತಾನ. ಅವಾಗ ಭಿಕ್ಷಾಂದೇಹಿ ಅಂತಾನ. ಕಟಿಂಗ್ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಡಗಡೆಯ ಭಾಗದೊಳಗೆ ಬೆಳ್ಳಿಯ ತಂಬಿಗೆ ಇರ್ತದೆ, ಬೆಳ್ಳಿ ತಂಬಿಗೆ. ಯಾವಾಗ ಭಿಕ್ಷಾಂದೇಹಿ ಅಂದ ಬ್ರಾಹ್ಮಣ, ಅವಾಗ ಎಡಗೈಯಿಂದ ಬೆಳ್ಳಿ ತಂಬಿಗೆಯನ್ನು ತಗೊಂಡು ಹೋಗುವಂತ ಕೊಡಾಕ್ ಹೋದ. ಅವಾಗ ಬ್ರಾಹ್ಮಣ ಅಂತಾನಂತ, ಮಹಾರಾಜರೇ ನೀವು ದಾನಸೂರ ಕರ್ಣರು, ನಾನು ಮೊದಲನೇ ಭಿಕ್ಷೆಗಾಗಿ ಬಂದಿದ್ದೇನೆ. ನೀವು ಎಡಗೈಯಿಂದ ಕೊಟ್ರೆ ಅದು ನನಗೆ ಸಲ್ಲೋದಿಲ್ಲ, ನನಗೆ ಕೆಟ್ಟದ್ದಾಗಬಹುದು. ಹಾಗಾಗಿ ಬಲಗೈಯಿಂದ ನೀವು ದಾನವನ್ನು ಮಾಡಿ ತಗೊಂಡು ಹೋಗ್ತೀನಿ ಅಂದವ. ಕರ್ಣ ಹೇಳ್ತಾನೆ, ನೋಡಪ್ಪ, ಎಡಗೈ ಬಲಗೈ ಅನ್ನಬೇಡ, ಮೊದಲು ನಾ ಕೊಡುವಂಥ ಬೆಳ್ಳಿಯ ತಂಬಿಗೆಯನ್ನು ನೀ ತಗೊಂಡು ಬಿಡು, ಆಮೇಲೆ ನನ್ನ ಜೊತೆ ಮಾತಾಡಂತಾನೆ. ಇಲ್ಲ ನೀವು ಮೊದಲೇ ಹೇಳಬೇಕು, ಮೊದಲೇ ಹೇಳಿ ಆ ಎಡಗೈ ಬಲಗೈ ಬೇಕಾಗಿಲ್ಲ, ನನಗೆ ಒಟ್ಟು ಬಲಗೈಯಿಂದ ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂದಾಗ ಅವಾಗ ಹೇಳ್ತಾನೆ, ನೋಡಪ್ಪ, ಎಡಗೈ ಮುಖ್ಯಲ್ಲ, ಬಲಗೈ ಮುಖ್ಯಲ್ಲ. ಯಾವ ಸಂದರ್ಭದೊಳಗ ಈ ಕ್ಷಣದೊಳಗ ಕೊಡಬೇಕನ್ನುವಂಥ ಭಾವ ನನ್ನಲ್ಲಿ ಮೂಡಿದೆ ಅಂದ್ರೆ ನೀ ತಗೊಂಡು ಬಿಡಬೇಕು ಸುಮ್ಮನ. ಒಂದು ವೇಳೆ ಎಡಗೈಲಿ ಇರುವುದನ್ನ ಬಲಗೈಗೆ ಬರೋದ್ರೊಳಗ ಕೊಡಬಾರ್ದು ಬೆಳ್ಳಿ ತಂಬಿಗೆ ಅಂದ್ರೆ ನಿನಗೆ ಬೆಳ್ಳಿ ತಂಬಿಗೆ ಸಿಗೋದಿಲ್ಲ. ಎಡಗೈಯಿಂದನೇ ಕೊಡುವಾಗ ತಗೊಂಡು ಬಿಡು. ಬಲಗೈಗೆ ಬರೋಷ್ಟೊಳಗೆ ಕೊಡ್ತೀಯ ಹಾಕ್ಬಿಡು, ಅವನಿಗೆ ಯಾಕೆ ಬೆಳ್ಳಿ ತಂಬಿಗೆ ಕೊಡ್ತೀಯ ಅಂತ ಏನಾದರೂ ನನ್ನ ಮನಸ್ಸು ಹೇಳಿದ್ರೆ ಕೊಡಕ್ಕಾಗೋದಿಲ್ಲ, ನಿನಗೆ ಬೆಳ್ಳಿ ತಂಬಿಗೆ ಸಿಗೋದಿಲ್ಲ, ಅದಕ್ಕೆ ತಗೊಂಡು ಬಿಡು ಅಂತ ತಿಳ್ಕೊಂಡು ದಾನಸೂರ ಕರ್ಣ ತನ್ನ ಎಡಗೈಯಿಂದ ಬೆಳ್ಳಿ ತಂಬಿಗೆಯನ್ನು ಕೊಟ್ಟ. ಕೊಡುವ ಭಾವ ಬೇಕಂತೆ. ಯಾವ ಕೈ ಆದರೇನು, ಯಾವುದಾದ್ರೇನು, ಎಡಗೈ ಬಲಗೈ ಮುಖ್ಯ ಅಲ್ಲ, ನಿನ್ನಲ್ಲಿ ಕೊಡುವ ಭಾವ ಇತ್ತು ಅಂದ್ರೆ ಸಾಕು ಅಂತಾರೆ. ಅದಕ್ಕೆ ನಾವು ಒಂದಿಷ್ಟು ಕೊಟ್ಟು ಉಣಬೇಕಲ್ಲ, ಕೊಡಬೇಕಲ್ಲ. ಎಲ್ಲಿ ಧರ್ಮ ಕಾರ್ಯಗಳು, ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೊಟ್ಟು ಉಣ್ಬೇಕಂತ ನಾವು ಕೊಡಬೇಕು. ಕೊಡಲಾರ್ದ ನಾವು ಅಟ್ಟ ನಮ್ಗೈ ಇರಲಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನದಿಗಳು ತುಂಬಿ ಹರಿತಾವೆ. ಯಾಕಂದ್ರೆ ಸಿಹಿ ನೀರಿನಿಂದ ಕೂಡಿರುವಂಥ ನದಿಗಳು, ಆ ಎಲ್ಲ ನದಿಗಳು ಕೊನೆಗೊಮ್ಮೆ ಎಲ್ಲಿ ಸೇರ್ತಾವ ಅಂದ್ರೆ ಸಮುದ್ರವನ್ನ ಸೇರ್ತಾವೆ. ಸಮುದ್ರ ಬರುವಂತ ಎಲ್ಲ ನದಿಗಳ ನೀರು ನನ್ನ ಒಡಲಲ್ಲೇ ಇರಬೇಕು ಅಂತ ತಿಳ್ಕೊಂಡು ಭಾವಿಸಿಕೊಂಡು ಎಲ್ಲ ನೀರನ್ನು ಇಟ್ಕೊಂತು ಯಾವಾಗ ಎಲ್ಲ ಈ ನೀರನ್ನು ಸಂಗ್ರಹ ಮಾಡಿಕೊಂತೋ ಅವಾಗ ಸಮುದ್ರದ ನೀರು ಉಪ್ಪಾತು. ಅದನ್ನು ಯಾರೂ ಕುಡಿಯಂಗಿಲ್ಲ. ಎಲ್ಲ ನದಿಗಳ ನೀರನ್ನ ಸ್ವೀಕಾರ ಮಾಡ್ತಾರೆ, ಸಮುದ್ರದ ನೀರನ್ನ ಯಾರೂ ಸ್ವೀಕಾರ ಮಾಡೋದಿಲ್ಲ. ಕಾರಣ ಎಲ್ಲ ನನಗೇ ಇರಲಿ ಅನ್ನುವಂಥ ಸಮುದ್ರ ಉಪ್ಪಾಯಿತು. ಎಲ್ಲರಿಗೂ ನಾ ಸಿಗಬೇಕು ಅನ್ನುವಂಥ ಭಾವದಿಂದ ಹರಿಯುವಂಥ ನದಿಗಳ ನೀರು ಅದು ಸಿಹಿ ಆಯ್ತಲ್ಲ. ಹಂಗ ನಮ್ಮಲ್ಲಿರುವಂಥ ಸಂಪತ್ತು ಎಲ್ಲ ಧರ್ಮ ಕಾರ್ಯಗಳಿಗೆ ಹೋಯ್ತು ಅಂದ್ರೆ ಭಗವಂತ 2 ಪಟ್ಟು ಕೊಡ್ತಾನ. ಒಂದು ವೇಳೆ ಅದು ಎಲ್ಲ ನಮಗ ಇರಲಿ ಅಂತ ತಿಳ್ಕೊಂಡೆ ಸಮುದ್ರದ ಉಪ್ಪಿನ ನೀರಿನಂತೆ ನಿಮ್ಮ ಜೀವನವಾಗ್ತೈತಿ ಅನ್ನುವಂಥ ಸಿದ್ಧಾಂತವನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ಕೊಂತ ಬರ್ತಾರಂದ್ರೆ ನಾವು ಇರೋದ್ರೊಳಗೆ ಒಂದಿಷ್ಟು ದಾನವನ್ನು ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು. ಇದ್ದವ್ರು ಯಾರೂ ಕೊಡೋದಿಲ್ಲ, ಇರ್ಲಾರ್ದವರೇ ಕೊಡೋದು. ನನಗ ಇರ್ಲಿ ಅಂತಾರೆ ಎಲ್ಲರೂ. ಇದ್ದವ್ರು ಇರ್ಲಾರ್ದವ್ರು ಏನು ಮಾಡ್ತಾರೆ ಅಂದ್ರೆ ನನಗೆ ಇರ್ಲಿಕ್ಕಂದ್ರೆ ಇರ್ಲಿಲ್ಲ, ಒಟ್ಟಾರೆ ಆ ಧರ್ಮ ಕಾರ್ಯಕ್ಕೆ ಒಂದಿಷ್ಟು ನನ್ನ ಕಡೆಯಿಂದ ಸೇವಾ ಸಲ್ಲಬೇಕು ಅಂತಾರೆ. ಒಮ್ಮೆ ಬಾಗಲಕೋಟೆ ಒಳಗ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಒಂದು ಸಭೆಯನ್ನ ಕರೆದಿರ್ತಾರೆ. ಕರೆದಂತ ಸಂದರ್ಭದೊಳಗ
ನಾಳೆ ನಡೆಯುವಂಥ ಈ ಸಭೆಯೊಳಗೆ ಎಲ್ಲ ಜನಗಳಿಗೂ ದಾಸೋಹ ಮಾಡಿಸ್ಬೇಕಪ್ಪ. ಹಾಗಾಗಿ ಯಾರಾದರೂ ದೇಣಿಗೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳೋದಿಲ್ಲ. ಅವರಂತಾರ ನಾಳೆ ಎಲ್ಲ ಬರುವಂಥ ಸದ್ಭಕ್ತರಿಗೆ ದಾಸೋಹ ಮಾಡಿಸ್ಬೇಕು ಅಂದಾಗ ಎಲ್ಲರೂ ನಾನು ಮುಂದ ನೀನು ಮುಂದ ನಾನು ಮುಂದ ನೀನು ಮುಂದ ಅಂತಂದು 150,000 ಎಲ್ಲರೂ ಬರ್ಸಾಕತ್ತಿದ್ರಂತ ತಿಳ್ಕೋರಿ. ಎಲ್ಲರೂ ಬರ್ಸಿದ್ರು. ದೂರದಲ್ಲಿ ಒಬ್ಬ ಮುದುಕಿ ಇತ್ತು. ಆ ಮುದುಕೆ ಎಲ್ಲ ಜನರನ್ನ ಸರಿಸಿಗೊತ್ತಾ ಅಜ್ಜವ್ರ ಹತ್ರ ಬರ್ತಿರ್ಬೇಕಾದ್ರೆ ಕುಮಾರಸ್ವಾಮಿಗಳ ದೃಷ್ಟಿ ಆ ಮುದುಕಿ ಮೇಲೆ ಬೀಳ್ತದೆ. ಯಾವಾಗ ದೃಷ್ಟಿ ಬಿತ್ತೋ ಅವಾಗ ಕುಮಾರ ಮಹಾಸ್ವಾಮಿಗಳಿಗೆ ಜನಗಳಿಗೆ ಹೇಳ್ತಾರ, ಸ್ವಲ್ಪ ದಾರಿ ಬಿಡ್ರಿ, ಆ ಮುದುಕಿ ಯಾಕೋ ಬರಾಕತ್ತೈತಿ ನಮ್ಮ ಕಡೆ. ಬಂದ್ಲಾಕಿ ಬಂದು ತನ್ನ ಸೀರೆಯ ಚುಂಗಿನಲ್ಲಿರುವಂತ ಒಂದು ಗಂಟನ್ನು ಬಿಚ್ಚಿ ಅದರಿಂದ ₹1 ಕೊಟ್ಲು ಕುಮಾರ ಮಹಾಸ್ವಾಮಿಗಳ ಕೈಗೆ. ₹1 ಕೊಟ್ಲು. ಯಪ್ಪ, ಇದು ನಾನು ರಟ್ಟೆಯಿಂದ ದುಡಿದ ದುಡ್ಡಪ್ಪ, ನಾನು ಕೆಲಸ ಮಾಡಿ ಸಂಗ್ರಹ ಮಾಡಿರುವಂಥ ದುಡ್ಡಪ್ಪ, ಇನ್ನೂ ಕೊಡಬೇಕು ಅಂದ್ರೆ ಭಗವಂತ ನನಗೆ ಕೊಟ್ಟಿಲ್ಲ, ನನ್ನಲ್ಲಿ ಎಟ್ಟದ ಅಟ್ಟನ್ನೇ ನಿನಗೆ ಕೊಡಾಕತ್ತೀನಿ, ನೀನು ದಾಸೋಹಕ್ಕೆ ಬಳಸುವಂತಾಳಕ್ಕೆ. ಬಳಸುವಂದಾಗ ಕುಮಾರ ಮಹಾಸ್ವಾಮಿಗಳಿಗೆ 1000 ಕೊಟ್ಟ ದಾನಿಗಳಿಗಿಂತ 100 ಕೊಟ್ಟ ದಾನಿಗಳಿಗಿಂತ ಅತ್ಯಂತ ಶ್ರೇಷ್ಠ ದಾನಿ ಯಾರು ಅಂದ್ರೆ ತನ್ನ ಕೈರಟ್ಟೆಯಿಂದ ದುಡ್ಕೊಂಡು ಬಂದಿರುವಂಥ ಈ ಮುದುಕೆ ₹1 ಕೊಡ್ತಲ್ಲ, ಇದೇ ಶ್ರೇಷ್ಠ ದಾನ ಅಂತ ಕುಮಾರ ಮಹಾಸ್ವಾಮಿಗಳು ಹೇಳ್ತಾರೆ. ಹೇಳಿದ ಮೇಲೆ ಆ ಮುದುಕಿ ಹೇಳ್ತದೆ ಒಂದು ಮಾತನ್ನ, ಏನಿಲ್ಲಪ್ಪ ನಾ ₹1 ಕೊಟ್ಟೇನಲ್ಲ, ಆ ₹1 ನಾಳೆ ಬರುವಂತ ಎಲ್ಲ ಜನಗಳಿಗೂ ಸಹಿತ ಅದು ಸಲ್ಲಬೇಕು ಅಂತಾಳಾಕಿ. ನಾಳೆ 1000 ಜನ ಬರಲಿ, 2000 ಜನ ಬರಲಿ, ಬರುವಂತ ಎಲ್ಲ ಜನರಿಗೂ ಅದು ಸಲ್ಲಬೇಕು ಅಂದಾಗ ಕುಮಾರ ಮಹಾಸ್ವಾಮಿಗಳು ಯೋಚನೆ ಮಾಡ್ತಾರ, ಕೊಡುವಂತ ₹1 ಇಡೀ ಸಮಾಜದಿಂದ ಬಂದಿರುವಂತ ಎಲ್ಲ ಜನಾಂಗಕ್ಕೆ ಸೇರಬೇಕು ಅಂತಾಳಂದ್ರೆ ಏನು ಮಾಡೋದು? ತೀಕ್ಷ್ಣ ಮತಿಗಳಾಗಿರುವಂಥ ಕುಮಾರ ಮಹಾಸ್ವಾಮಿಗಳು, ಆಯ್ತವಾ ನೀ ಹೇಳಿದಂತೆ ಇಡೀ ಸಮಾಜಕ್ಕೆ, ಸಮಾಜದಿಂದ ಬಂದಿರುವಂಥ ಜನಗಳಿಗೆ ನಿನ್ನ ಕೊಟ್ಟಂತ ₹1 ಮುಟ್ಟಿಸ್ತೇನೆ ಅಂತ ತಿಳ್ಕೊಂಡು ಮಾತು ಕೊಡ್ತಾರೆ. ಮಾತು ಕೊಟ್ಟ ಬಳಿಕ ಏನು ಮಾಡ್ತಾರೆ ಕುಮಾರ ಮಹಾಸ್ವಾಮಿಗಳು ಅಂದ್ರೆ ₹1 ಕರಿಬೇವು ತರ್ತಾರ. ಆ ಕರಿಬೇವನ್ನ ತಂದು ಆ ಸಾರಿನೊಳಗ ಆ ಕರಿಬೇವನ್ನ ತೆರೆದು ಹಾಕಿಬಿಡ್ತಾರೆ. ಇಡೀ ಸಮಾಜವೇ ಆ ಸಾರನ್ನು ಉಂಡಾಗ ಆ ಮುದುಕಿಯ ಋಣ ತೀರ್ತು ಅಂತಾರೆ ಕುಮಾರ ಮಹಾಸ್ವಾಮಿಗಳು. ಹೇಳುವ ತಾತ್ಪರ್ಯ ಅಂದ್ರೆ ಒಂದಿಷ್ಟು ಕೊಡಬೇಕು. ಈ ಕೆಟ್ಟ ಜಿಪುಂಡ್ರಂತ ಇರ್ತಾರೆ, ಒಟ್ಟ ಕೊಡೋದಿಲ್ಲ ಅವ್ರು. ಎಟ್ಟ ಜಿಪುಂಡ್ರ ಅಂದ್ರೆ ತುಪ್ಪದೊಳಗೆ ನೊಣ ಬಿದ್ರು ಚೀಪ್ ಒಗೆಯುವಂಥವ್ರು ಇರ್ತಾರೆ ಭೂಮಿ ಮೇಲೆ. ಚೀಪಿ ಒಗೆಯೋರು, ಆ ಚೀಪಿ ಒಗೆಯುವಂಥ ಜನಗಳಿಗೆ ಕೊಡಬೇಕನ್ನುವಂಥ ಭಾವ ಇರೋದಿಲ್ಲ. ಒಮ್ಮೆ ಗಂಡ ಹೆಂಡತಿ ಇಬ್ಬರ ಇದ್ರು, ಅವಕ್ಕೆ ಮಕ್ಕಳು ಇದ್ದಿಲ್ಲ, ಮರಿನೂ ಇದ್ದಿಲ್ಲ, ಎರಡೂ ಕಟ್ಟಿ ಮ್ಯಾಗ ಕೂತಿದ್ದು. ಒಬ್ಬವ ಭಿಕ್ಷಕ್ ಬಂದ ಮೇಲೆ ಭಿಕ್ಷಾಂದೇಹಿ ಅಂದ. ಅವ್ರಂತಾರ ನಾಳೆಗೆ ಬಾ. ಅಲ್ರಿ ಇವತ್ತು ಇದ್ರ ನೀಡಿ ಬಿಡ್ರಿ, ತಗೊಂಡು ಹೋಗ್ಬಿಡ್ತೀನಿ ನಾವು. ಇಲ್ಲ ನಾಳೆಗೆ ಬಾ. ನಾಳೆಗೆ ಬಂದ. ನಾಡ್ದು ಬಾ. ನಾಡ್ದು ಬಂದ. ಅಚ್ಚೆ ನಾಡ್ದು ಬಾ. ಅಚ್ಚೆ ನಾಡ್ದು ಬಂದ. ಹುಣ್ಣಿಮೆಗೆ ಬಾ ಅಂದ್ರು. ಹುಣ್ಣಿಮೆಗೆ ಬಂದ. ಅಮಾವಾಸ್ಯೆಗೆ ಬಾ ಅಂದ್ರು. ಮತ್ತೆ ಅಮಾವಾಸ್ಯೆ ದಿನ ಬಂದ ಮೇಲೆ ಅವ ಅಂತಾನ, ನಾ ಬಂದಾಗ ಒಮ್ಮೆ ನಾಳೆಗೆ ಬಾ, ನಾಡ್ದು ಬಾ, ಹುಣ್ಣಿಮೆಗೆ ಬಾ, ಅಮಾವಾಸ್ಯೆ ಬಾ ಅಂತಿರಲ್ಲ, ಇವತ್ತು ನೀವು ನೀಡು ಮಠ ನಿಮ್ಮ ಮನೆ ಬಿಟ್ಟು ನಾ ಹೋಗುದಿಲ್ಲ ಅಂದವ. ನೀಡು ಮಠ ನಿಮ್ಮ ಮನೆ ಬಿಟ್ಟು ನಾವು ಹೋಗುದಿಲ್ಲ ಅಂದ. ಯಾವಾಗ ಅಂದ ಇವ್ರಂತಾರ, ನಾವು ನೀಡಲಿಲ್ಲ ಅಂದ್ರೆ ಇಲ್ಲೇ ನಿಂದ್ರತೇನೆ. ಹೌದು, ನಾ ನಿಂದ್ರವನ ಏನಾರ ಆಲದು, ಇವತ್ತು ನೀವು ಕೊಡಬೇಕು, ನಾ ತಗೊಂಡು ಹೋಗ್ಬೇಕು. ನೀವು ಕೊಡದಪ್ಪನವರು, ನಾ ಬಿಡದಪ್ಪ ಅಂದವ. ನಿಂತ ಭಿಕ್ಷುಕರಿಗೆ ಗೊತ್ತಿರ್ತದೆ, ಒಂದು ದಿನ ಉಪವಾಸ ಇದ್ರೂ ಸಹಿತ ಅವರು ಬದುಕ್ತಾರ. ಇವು ದಿನ ಕುಂತು ಉಂಡಿರ್ತಾವಲ್ಲ, ಇವು ಎಲ್ಲಿ ಬದುಕ್ತಾವ? ಆಯ್ತಾಳಗ ನಿಂದ್ರು, ನಾವು ಕೊಡೋ ಮಠ ನಿಂದಿರ್ತಿಲ್ಲ. ನಿಂತ ಎಲ್ಲಿ ಮಠ ನಿಂತಂದ್ರೆ ಮಧ್ಯಾಹ್ನ 12:30 1 ಗಂಟೆ ಮಠ ನಿಂತ. ಇವು ಹಂಗ ಕುಂತಿದ್ದು ಕಟ್ಟೆ ಮೇಲೆ. ಇವರಿಗೆ ಒಳಗ ತಳಮಳ ಚಲುವಾತ್ ನೋಡ್ರಿ. ಇದೇನ ಯವ ಇಲ್ಲೇ ನಿಂತು ಬಿಡ್ತಲ್ಲ, ಇದು ಪೇತು ಹೋಗವಲ್ದು. ನಮಗೆ ನೋಡಿದ್ರು ಹೊಟ್ಯಾಗ ಡಾಂಬ್ರಾಟ ಚಲುವಾತ್. ಏನು ಮಾಡೋದು? ಭಿಕ್ಷುಕ ನಿಂತ. ಇವ್ರಂತಾರ ಹೆಂಗ್ ಮಾಡೋದು? ಹೆಂಗೂ ಇಲ್ಲ, ಎಂತೂ ಇಲ್ಲ, ಏನು ಮಾಡಂಗಿಲ್ಲ. ಸುಮ್ಮ ಕುಂತ ಮೇಲೆ ಅವ ದೂರ ನಿಂತಿದ್ದ, ಇವೆರಡು ಹತ್ರ ಕುಂತಿದ್ವಲ್ಲ. ಅವಾಗ ಗಂಡಂತಾನಂತ, ಅಲ್ಲ ಕೇಳ್ತೇನೆ, ಅಲ್ಲ
ಅವಸರದ ಗಡಿಗೆ ಯಾವ್ದಕ್ಕೈತಿ ಕೇಳ್ತ ಅಲ್ಲ, ಅವಸರದ ಗಡಿಗೆ ಯಾವ್ದಕ್ಕೈತಿ ಅಂದವ. ಜೋರು ಮಾತಾಡಿದ್ರೆ ಅವನಿಗೆ ಗೊತ್ತಾಕೈತಿ. ನಮ್ಮ ಮನ್ಯಾಗ ಏನೂ ಇಲ್ಲ ಅಂದೀವಿ ನಾವು. ಮತ್ತೀಗ ನಾವು ಬಿಸಿ ಬಿಸಿಯದ ಅಡಿಗೆ ಮಾಡಿಕೊಂಡು ಉಣ್ಣಾಕ್ ಹೋದ್ರೆ ಅವ ಬಿಡುದಿಲ್ಲ, ನಿಡಿಸ್ಕೊತಾನ. ಅದಕ್ಕೆ ಮೆಲ್ಲಕ ಕೇಳಿದವ, ಅವಸರದ ಗಡಿಗೆ ಏನಕ್ಕೈತಿ? ಅವಸರದ ಗಡಿಗೆ ಏನಕ್ಕೈತ್ರಿ? ಏನಕ್ಕೈತಿ? ಹಾ, ಶಾವಿಗೆ ಶಾವಿಗೆ ಮ್ಯಾಗಿ? ಈಗೆಲ್ಲ ಶಾವಿಗೆ ಹೋಗ್ಬಿಟ್ಟವು, ಬರೀ ಮ್ಯಾಗಿ ಬಂದಾವು. ಆ ಶಾವಿಗೆ ಅಕ್ಕೈತಿ. ಆಕೆಂದ್ಲು ಅಕ್ಕೈತಿ, ಆಗತ್ತಂದ. ಏನಕ್ಕದ? ಏನಾರ ಒಂದು ಅಕ್ಕದ. ಈಗೇನು ಮಾಡ್ಬೇಕು? ಏನಿಲ್ಲ, ನಮ್ಮ ಹೊಟ್ಯಾಗ ಡೊಂಬ್ರಾಟ್ ಚಲುವಾಗೈತಿ. ಅದಕ್ಕೆ ನೀ ಹಿಂಗಾಶ್ ಹೋಗಿ ಹಿಂದಿನ ಬಾಕಲಿ ಬಂದು ಕದ ತೆರೆದು ಒಳಗದು ಗಮ್ ಅನ್ನಬಾರ್ದು, ಏನೂ ಅನ್ನಬಾರ್ದು, ಜುಮ್ ಅನ್ನಬಾರ್ದು, ಏನೂ ಅನ್ನಬಾರ್ದು. ಒಟ್ಟ ಒಗ್ಗರಣೆ ಸಹಿತ ಹಾಕ್ಬೇಡ, ಅಂಥದ್ದು ಅಡಿಗೆ ಮಾಡಿಟ್ಟು ಬಾ ಅಂದವ. ಇದು ಆಯ್ತಾಳ್ರಿ ಅಂತಿದ್ದು. ಆಯ್ತಾಳ್ರಿ, ಆಯ್ತು. ಹೋಯ್ತಿದ್ದು ಆಚೆ ಬಾಕಲ್ಲಿ ಆಚೆ. ಆಕೆ ಮುಂದೆ, ಅವನ ಮುಂದೆ ಹೇಳೋಕ್ಕಳ ಆಕೆ. ಅವ ನಿಂತಿದ್ನಲ್ಲ ಅವನ ಮುಂದೆ, ಏನಿಲ್ರಿ ನಾನು ಗೆಳತಿ ಬಾ ಅಂದಳ, ಹೋಗಿ ಬರ್ತೀನಿ ನಡಿ ಅಂದ. ನಡಿ ಹೋಲ್ದು ಹೋಗಿ ಹಿಂದಿನ ಬಾಗಲಿ ಬಂದಾಕೆ ಕದ ತೆರೆದು ಲೈಟ್ ಹಾಕ್ಲಿಲ್ಲ. ಲೈಟ್ ಹಾಕಿದ್ರೆ ಒಳಗದಿವಿ ಅನ್ನೋದು ಗೊತ್ತಾಕೈತೆ ಅಂತ ಲೈಟ್ ಸಹಿತ ಹಾಕ್ಲಿಲ್ಲ. ಆಕೆ ಸಣ್ಣದೊಂದು ದೀಪ ಹಚ್ಚಿಕೊಂಡು ಬಿಸಿನೀರು ಕಾಯಕ್ಕಿಟ್ಟ. ಬಿಸಿನೀರಿನಾಗ ಶಾವಿಗೆ ಎದ್ದು ಇಟ್ಟು ನೋಡ್ರಿ. ಗಮ್ಮನು ಅನ್ಲಿಲ್ಲ, ಒಗ್ಗಣಿನೂ ಕೊಡಲಿಲ್ಲ, ಏನೂ ಮಾಡಲಿಲ್ಲ, ಪಾಣಿನೂ ಹೊಡಿಲಿಲ್ಲ, ಏನೂ ಮಾಡಲಿಲ್ಲ. ಅವಾಗ ರೆಡಿ ಮಾಡಿ ಹೊಳೆ ಬಂದ್ಲು. ನಮ್ಮ ಗೆಳತಿ ಕರೆದಿದ್ಲ್ರಿ, ಮಾತಾಡಿದೆ, ಬಂದೆ. ಕುಂತ ಮೇಲೆ ಸ್ವಲ್ಪ ತಾದ ಮೇಲೆ ಅವ್ರಂತಾರ, ನಾನು ನನ್ನ ಗೆಳೆಯ ಕರಿತಾನಂತ ನಾ ಹೋಗ್ತೀನಿ, ನಿನ್ನ ಗೆಳತಿ ಕರಿತಾಳಂತ ನೀ ಹೋಗು. ಇಬ್ರು ಹಿಂದಿನ ಬಾಗಿಲು ಬಂದು ಈ ಬಾಕ್ಲ ಹಾಕೋದು ಬೇಡ, ಹಾಕಿದ್ರೆ ಅವ ಮತ್ತೆ ಮನೆ ಸುತ್ತ ಹೊರದು ನೋಡಿ ಗಿಡ್ಯಾನು. ಈ ಬಾಕ್ಲ ಹಂಗ ಬಿಡೋಣ, ಅವ ಹೆಂಗರು ಮನೆ ಮುಂದೆ ನಿಂತಾನ, ನಮ್ಮ ಮನೆಯೊಳಗೆ ಒಂದು ನಾಯಿ ಸಹಿತ ಹೋಗುದಿಲ್ಲ, ಅವ ನಿಂತಾನಂದ ಬಳಿಕ ನೀ ನಡಿ ಅಂತ ಅವ ಆ ಕಡೆ ಬಂದ, ಈ ಕಡೆ ಬಂದು, ಈ ಕಡೆ ಬಂದು ಒಳಗೆ ಬಂದು ಲೈಟ್ ಸಹಿತ ಹಚ್ಚಲಿಲ್ಲ. ಅವ ಒಳಗೆ ಮಾಡ್ಯಾನ ಅಡಿಗೆ? ಮಾಡೀನಿ. ಏನು ಮಾಡಿ? ಶಾವಿಗೆ ಮಾಡೀನಿ. ಹಂಗಾರ ತಾಟ್ ತಗೋ ಅಂದ. ಆಕಿ ತಾಟ್ ತಗೊಂಡ ಮೇಲೆ 2 ತಾಟ್ ತಗೊಂಡ್ಲಲ್ಲ, 2 ತಾಟಿಗೆ ನೀಡಂದವ. ನೀಡಂದ ಬಳಿಕ ಆಕೆಂತಳ್ರಿ, ನಾವಿಬ್ರು ಕೂಡಿ ಮದುವೆಯಾಗ ಉಂಡಿವ್ರಿ, ಹೊಳ್ಳಿ ಇಬ್ರು ಒಂದ ತಾಟ್ನ್ಯಾಗ ಉಂಡೇ ಇಲ್ಲ ನಾವು, ಅದಕ್ಕೆ ಈಗ ಒಂದ ತಾಟ್ನ್ಯಾಗ ಉಣ್ಣನ್ರಿ ಅಂದ್ಲಾಕಿ. ಏನು ಹಚ್ಚಿಬಿಟ್ಟೆ? ಇಲ್ರಿ 25 ವರ್ಷ ಆತ್ ಮದುವೆಯಾಗಿ, ಈಗ ಒಟ್ಟ ಕೂಡಿ ಉಂಡಿಲ್ಲ, ಈಗ ಕೂಡಿ ಉಣ್ಣೋಣ ಅಂದ ತಕ್ಷಣ ಅವ ಆಯ್ತಾಳಂದ. ಅಂದ ಬಳಿಕ ಹಂಗಾರ ಮಾಡಿಯಲ್ಲ, ಅದನ್ನೆಲ್ಲ ಈ ತಾಟಿಗೆ ಹಾಕಂದ. ಹಾಕಿದ ಮೇಲೆ ಅವಾಗ ಅವ ಅಂತಾನ, ಮತ್ತೆ ಉಣ್ಣು ನೀನು ನಿನ್ನ ಪಡೆಗೆ, ನಾನು ಉಣ್ತೀನಿ ಅಂತ ಅವ ಅಂದ. ಇಲ್ರಿ 25 ವರ್ಷ ಆದಮೇಲೆ ಒಂದ ತಾಟ್ನ್ಯಾಗ ಉಣ್ಣಾಕತ್ತೀವಿ, ಮದ್ವಿ ದಿನ ಇಬ್ರು ಕೂಡಿ ಒಂದ ತಾಟ್ನ್ಯಾಗ ಉಂಡಾಗ ನನಗೆ ನೀವು ಉಣಿಸಿದ್ರಿ, ನಿಮ್ಗೆ ನಾನು ಉಣಿಸಿದ್ದೆ, ಹಂಗೆ ಉಣ್ಣನ್ರಿ ಅಂತಳಾಕಿ. ಇದು ಏನು ಹಚ್ಚಿಬಿಟ್ಟಿಯ ನೀನು? ಇಲ್ರಿ ಹಂಗೆ ಉಣ್ಣಾನ, ಭಾಳ ದಿನ ಆಗೈತಿ ಅಂದಮೇಲೆ ಆಯ್ತಗರ ಫಸ್ಟ್ ಯಾರು ಉಣಿಸಿದ್ರು? ನಾನರಿ, ನೀನ ಉಣಿಸಂದ್ಲಾಕಿ. ಇಲ್ಲ ನೀ ಉಣಿಸಿಯಲ್ಲ, ನೀ ಉಣಿಸು ಅಂದಮೇಲೆ ಆಕೆ ಹಿಂಗೆ ತಾಟ್ನಾಗಿಂದ ತೊಗೊಂಡಾಕಿ ಹಿಂಗೆ ಬಾಯಿಗೆ ಹಿಡಲ್ದು. ಕತ್ಲದಾಗ ಬಾಯಿ ಅನ್ನೋದು ಗೊತ್ತಾಗ್ಲಿಲ್ಲ, ಅದು ಮೂಗಿಗೆ ಹೋತದು ಕೈ. ಯಾವಾಗ ಕೈ ಮೂಗಿಗೆ ಹೋತು ಅವಾಗ ಅವ ಅಂತಾನೆ, ಶಾವಿಗೆ ಮಾಡಿಯ ಸಗಣಿ ಮಾಡಿಯ ಅಂದ. ಶಾವಿಗೆ ಮಾಡಿಯ ಸಗಣಿ ಮಾಡಿಯ ಅಂದ ತಕ್ಷಣ ಅವ ಏನು ಹೊರಗೆ ನಿಂತಿದ್ನಲ್ರಿ ಮಗ, ಅವ ಮುಂದಿನ ಬಾಗಲಿ ಬಂದು ಆ ಶಾವಿಗೆ ಎಲ್ಲ ಉಂಡ, ಆ ಶಾವಿಗೆ ದಬರಿ ಒಳಗೆ ಸಗಣಿ ತುಂಬಿಟ್ಟಿದ್ದವ. ತುಂಬಿಟ್ಟಿದ್ದ ಶಾವಿಗೆ ಮಾಡಿಯ ಸಗಣಿ ಮಾಡಿಯ ಅಂದ ತಕ್ಷಣ ಅವ ಎದುರಿಗೆ ನಿಂತಿದ್ನಂತ. ನೀಡಿಸ್ಕೊಳ್ಳಾಕ ಬಂದಾಗ ನೀಡಲಿಲ್ಲ ಅಂದ್ರೆ ಮಾಡಿಟ್ಟ ಶಾವಿಗೆ ಸಗಣಿನೂ ಆಗ್ತೈತಿ, ತಿನ್ನೋ ಮಗನ ತಿನ್ನು ಅಂತ ಹೇಳಿದಂತೆ. ಕಾರಣ ನಮ್ಮಲ್ಲಿ ಸಂಪತ್ತಿದ್ದಾಗ ಒಂದಿಷ್ಟು ನೀಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಂತ, ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅಂದಾಗ ಆ ಸಂಪತ್ತಿಗೆ ಬೆಲೆ ಬರುತ್ತದೆ, ಅವನ ಬದುಕಿಗೆ ಬೆಲೆ ಸಿಗುತ್ತದೆ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ನಮಗೆ ಎಲ್ಲ ನಾಡಿನ ಸಂತ ಮಹಂತರು ಹೇಳಿಕೊಂತ ಬರ್ತಾರೆ. ಅದಕ್ಕಾಗಿ ನಾವು ನೀಡೋದನ್ನು ಕಲಿಬೇಕಂತೆ. ಹಸಿದು ಬಂದವರಿಗೆ ಅನ್ನವನ್ನು ನೀಡೋದ್ರೊಳಗೆ ತೃಪ್ತಿ ಇದೆ ಅಂತಾರೆ. ಅದನ್ನು ಮಾಡೋದ್ರಿಂದ ಭಗವಂತ ನಮಗೆ 2 ಪಟ್ಟು ಸಂಪತ್ತನ್ನು ಕೊಡ್ತಾನೆ ಅನ್ನುವಂಥ ಮಾತನ್ನು ಆ ಕಲ್ಯಾಣದ ಶರಣರು ನಮಗೆ ತಿಳಿಸ್ತಾರೆ. ಅಂದರೆ ಭೌತಿಕವಾದ ಸಂಪತ್ತು ನಮ್ಮ ಹತ್ರ ಇರೋದಕ್ಕಿಂತ
ನಾವು ಆ ಸಂಪತ್ತನ್ನು ದಾಸೋಹಕ್ಕೆ ಬಳಕೆ ಮಾಡಿದರೆ ನಮಗೆ ಯಾವ ಅಡೆತಡೆಗಳು, ತೊಂದರೆಗಳು, ತಾಪತ್ರೆಗಳು ಬರೋದಿಲ್ಲ ಅನ್ನುವಂಥ ಸಿದ್ಧಾಂತವನ್ನು ಭಾಳ ಸುಂದರವಾಗಿ ನಮಗೆ ಕಲ್ಯಾಣದ ಶರಣರು ಹೇಳ್ಕೊಂತ ಬರ್ತಾರಂದರೆ, ನಾವು ಆ ಶರಣರ ಸಿದ್ಧಾಂತದಂತೆ ಒಂದಿಷ್ಟು ನಮ್ಮಲ್ಲಿ 100 ರೂಪಾಯಿ ಇದ್ದರೆ 50 ರೂಪಾಯಿನ ನೀವಿಟ್ಕೊಳ್ರಿ, 25 ರೂಪಾಯಿನ ಧರ್ಮ ಕಾರ್ಯಗಳಿಗೆ ಕೊಡಿ, ಇನ್ನೂ 25 ರೂಪಾಯಿನ ಯಾರಾದರೂ ಅನಾಥರು, ಅಂಧರು, ಯಾರಾದರೂ ಬಡವರಿದ್ದರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೇಳ್ತಿರ್ತೀನಿ. ಭಾಳ ಜನ ಅಂತಾರ, ಅಜ್ಜರ ದೊಡ್ಡ ದೊಡ್ಡ ಶ್ರೀಮಂತರು ಹಿಂದಿನ ಕಾಲದೊಳಗೆ, ದೊಡ್ಡ ದೊಡ್ಡ ಮಹರ್ಷಿಗಳು ಹಿಂದಿನ ಕಾಲದೊಳಗೆ ಏನು ಮಾಡ್ತಿದ್ರಂದ್ರೆ ಗೋದಾನವನ್ನು ಮಾಡ್ತಿದ್ರು. ಯಾಕಂದರೆ ಒಳ್ಳೇದಾಗಲಿ ಅಂತ. ಆಕಳ ದಾನವನ್ನು ಮಾಡ್ತಿದ್ರು. ಯಾರು ಮಾಡ್ತಿದ್ರು ಅಂದರೆ ಶ್ರೀಮಂತರು ಮಾಡ್ತಿದ್ರು. ಬಡವ ಮಾಡೋಕ್ಕಾಗತ್ತೇನು? ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ 100 ಆಕಳಗಳನ್ನು ಕೊಟ್ಟುಬಿಟ್ರೆ, ಗೋದಾನವನ್ನು ಮಾಡಿಬಿಟ್ರೆ, ಭೂಮಿ ದಾನ ಮಾಡಿಬಿಟ್ರೆ, ಕನಕದಾನ ಮಾಡಿಬಿಟ್ರೆ, ವಸ್ತ್ರದಾನ ಮಾಡಿದರೆ ನಿಮಗೆಲ್ಲದು ಪ್ರಾಪ್ತಿ ಆಗುತ್ತೆ, ಭಗವಂತ ಒಳ್ಳೇದು ಮಾಡ್ತಾನ ಅಂತ ಹೇಳ್ತಾರಂದ್ರ ಎಲ್ಲದನ್ನು ಮಾಡೋರು ಶ್ರೀಮಂತರು ಮಾತ್ರ. ಬಡವರು ಏನು ಮಾಡೋದು? ಬಡವರು ಹೆಂಗೆ ಮಾಡೋದು? ಒಂದು ಆಕಳವನ್ನು ಕೊಂಡುಕೊಳ್ಳುವಂಥ ಪರಿಸ್ಥಿತಿಯೊಳಗೂ ಬಡವ ಇರೋದಿಲ್ಲ. ಆದರೆ ಶ್ರೀಮಂತನಷ್ಟು 100 ಆಕಳಗಳನ್ನು ದಾನ ಮಾಡಿದರೆ ಎಲ್ಲ ಬರ್ತೈತೆ ಅಂತಾರಲ್ರಿ. ಮತ್ತು ನಾವು ಹೆಂಗೆ ಮಾಡೋದು? ನಮಗೇನು ಪುಣ್ಯ ಇಲ್ಲೇನು? ನಮಗೆ ಭಗವಂತ ಒಳ್ಳೇದು ಮಾಡೋದಿಲ್ಲನೋ ಅಂತ ತಿಳ್ಕೊಂಡು ಬಡವರು ಕೇಳಿದರೆ, ಶ್ರೀಮಂತನ ಹತ್ರ ಇರುವಂಥ 100 ಆಕಳಗಳನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ, ಬಡವ ಮಾಡೋದಿಷ್ಟೇ. ಶ್ರೀಮಂತನಂಗೆ 100 ಆಕಳಗಳನ್ನು ಕೊಟ್ಟು ದಾನ ಮಾಡೋದು ಬೇಡ. ನೀನು ಕಟುಕನ ಕೈಗೆ ಹೋಗುವಂಥ ಒಂದು ಆಕಳವನ್ನು ಉಳಿಸಿಬಿಟ್ರೆ ಸಾಕು, 100 ಆಕಳದಷ್ಟು ಪುಣ್ಯ ನಿನಗೆ ಬರುತ್ತೈತಿ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಒಬ್ಬನೇ ಮಗ ಹುಟ್ಟ್ಯಾನಂದ್ರ ಆ ಮಗನಿಗೆ ವಾರಕ್ಕೆ 7 ಥರ ಬಟ್ಟೆ ಹಾಕೋದಕ್ಕಿಂತ, ಆ ಮಗನಿಗೆ ಎಲ್ಲೋ ಇಟ್ಟು ಓದಿಸುವುದಕ್ಕಿಂತ, ಆ ಮಗ ಓದಲಿಲ್ಲ, ನೀ ಗಳಿಸಿದ ಸಂಪತ್ತನ್ನು ಮಜಾ ಮಾಡಿಕೊಂತ ಹೊಂಟ ಅಂದರೆ ಆ ಮಗನಿಗೆ ಓದು ಅಂತ ಹೇಳಕ್ಕೆ ಹೋಗಬೇಡ್ರಿ. ಆ ಮಗನಿಗೆ 1 ವಾರದ ಬಟ್ಟೆಯನ್ನು ಮೊದಲೇ ತಂದು ಇಡಬೇಡಿ. ಯಾಕಂದ್ರೆ ನಿಮ್ಮ ಸಂಪತ್ತನ್ನು ಹಾಳು ಮಾಡುವುದಕ್ಕಾಗಿಯೇ ಆ ಮಗ ಬಂದಿದ್ದಾನಂದ್ರೆ, ಆ ಮಗನಿಗೆ ಕೊಡುವ ಹಣವನ್ನ, ಆ ಮಗನಿಗೆ ಬಳಸುವ ಬಟ್ಟೆಯನ್ನ ಯಾರು ಬಡವರು ಇರ್ತಾರ ಅವರಿಗೆ ನೀವು ಕೊಟ್ಟು, ಅವರಿಗೆ ನೀವು ಓದುವಂಥ ಖರ್ಚನ್ನು ಕೊಟ್ಟು ಬಿಟ್ರೆ ಸಾಕು. ಆ ಮಗನಿಗೆ ಕೊಡುವಷ್ಟು ಹಣವನ್ನು ಅವನಿಗೆ ಕೊಟ್ರ ನಿನ್ನ ಮಗ ನಿನ್ನ ನೆನೆಸ್ತಾನ ಇಲ್ಲೋ ಸಾಯೋ ಮಠ. ಕೊಟ್ಟಿರುವಂಥ ಬಡವನು ಮಗ ಸದಾ ಕಾಲ ನಿನ್ನನ್ನು ನೆನೆಸೇ ಅವನು ಊಟ ಮಾಡ್ತಾನೆ ಅನ್ನುವಂಥ ಸಿದ್ಧಾಂತವನ್ನು ನಾವು ತಿಳ್ಕೊಂಡು ಬಡವರಿಗೆ ಒಂದಿಷ್ಟು ಕೊಡುವಂಥ ಕೆಲಸವನ್ನು ಮಾಡಿದರೆ ನಮ್ಮ ಬದುಕು ಬಂಗಾರ ಅನ್ನುವಂಥ ಮಾತನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ತಾ ತಾವೂ ಸಹಿತ ಒಂದಿಷ್ಟು ಕೊಟ್ಟು ಉಣ್ಣುವಂಥ ಕೆಲಸವನ್ನು ಮಾಡಿ, ಕಲ್ಯಾಣದ ಶರಣರು ತಾವೇ ಉಂಡು ಆರಾಮಿರಬೇಕನ್ನಲಿಲ್ಲ, ನಮಗಿರ್ಲಿಕ್ಕಂದ್ರೆ ಇರಲಿಲ್ಲ, ನಾವು ದಾಸೋಹ ಮಾಡಿ ಎಲ್ಲರಿಗೂ ಉಣಿಸಬೇಕು ಅನ್ನುವಂಥ ಭಾವನೆಯೊಳಗ ಅವರು ಬದುಕಿದ್ರು ಅನ್ನುವಂಥ ಸಿದ್ಧಾಂತವನ್ನು ನಾವು ಕೇಳ್ತೀವಿ. ಅಂದರೆ ನಾವು ಅದೇ ಥರನಾಗಿ ಬದುಕಬೇಕನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಈಗಾಗಲೇ